Dear friends, I am your friend Jagriti. For more informative videos, please subscribe to my channel and don't forget to like and share this link with others. ನಿಮ್ಮ ಋತುಚಕ್ರದ ಸಮಯದಲ್ಲಿ ಅತಿಯಾದ ರಕ್ತಸ್ರಾವದಿಂದ ಎಂದಾದರೂ ನೀವು ಸುಸ್ತಾಗಿದ್ದೀರಾ? ಬನ್ನಿ ಇದರ ಕುರಿತು ಸಂಪೂರ್ಣವಾಗಿ ತಿಳಿಯೋಣ. ಅನೇಕ ಮಹಿಳೆಯರು ತಮ್ಮ ಋತುಚಕ್ರದ ಸಮಯದಲ್ಲಿ ಅನುಭವಿಸುವ ಸಾಮಾನ್ಯ ಸಮಸ್ಯೆ ಎಂದರೆ ಅತಿಯಾದ ರಕ್ತಸ್ರಾವ. ಕೆಲವರಲ್ಲಿ ರಕ್ತಸ್ರಾವವು ಸಾಮಾನ್ಯವಾಗಿರುತ್ತದೆ, ಆದರೆ ಕೆಲವು ಮಹಿಳೆಯರಿಗೆ ಇದು ಅತಿಯಾಗಿ ಸಂಭವಿಸಬಹುದು. ಪರಿಣಾಮವಾಗಿ ಅವರು ದುರ್ಬಲತೆ ಮತ್ತು ಅಸ್ವಸ್ಥತೆಯನ್ನು ಅನುಭವಿಸಬಹುದು. ಇದು ಒಂದು ಗಂಭೀರ ಆರೋಗ್ಯ ಸಮಸ್ಯೆಯಾಗಿದ್ದು ಇದನ್ನು ನಿರ್ಲಕ್ಷಿಸಬಾರದು. ಇದು ಹಲವಾರು ಕಾರಣಗಳಿಂದ ಸಂಭವಿಸಬಹುದು. ಅವುಗಳೇನೆಂದರೆ ದೇಹದ ನೈಸರ್ಗಿಕ ಹಾರ್ಮೋನ್ಗಳಲ್ಲಿನ ಬದಲಾವಣೆಗಳಿಂದಾಗಿ ಗರ್ಭಾಶಯದ ಒಳಪದರವು ದಪ್ಪವಾಗಬಹುದು. ಇದರಿಂದ ಅತಿಯಾದ ರಕ್ತಸ್ರಾವ ಉಂಟಾಗಬಹುದು. ಗರ್ಭಾಶಯದ ಒಳಗಿನ ಸಣ್ಣ ಗಡ್ಡೆಗಳನ್ನು ಫೈಬ್ರಾಯ್ಡ್ಗಳು ಅಥವಾ ಫಾಲಿಪ್ಸ್ ಎಂದು ಕರೆಯುತ್ತಾರೆ. ಇವುಗಳು ಸಹ ಅತಿಯಾದ ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಥೈರಾಯ್ಡ್ ಸಮಸ್ಯೆಗಳು, ಒತ್ತಡ, ಅಧಿಕ ತೂಕ ಅಥವಾ ಕೆಲವು ಔಷಧಿಗಳಿಂದಲೂ ಸಹ ರಕ್ತಸ್ರಾವ ಕಾಣಿಸಿಕೊಳ್ಳಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ. ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಸೋಂಕನ್ನು ತಡೆಗಟ್ಟಲು ಪ್ಯಾಡ್ ಅಥವಾ ಬಟ್ಟೆಗಳನ್ನು ನಿಯಮಿತವಾಗಿ ಪ್ರತಿ 4 ರಿಂದ 6 ಗಂಟೆಗಳಿಗೊಮ್ಮೆ ಬದಲಾಯಿಸಿ. ಶುಚಿಗೊಳಿಸಲು ಬೆಚ್ಚಗಿನ ನೀರು ಬಳಸಿ, ಆದರೆ ಸ್ಟ್ರಾಂಗ್ ಸೋಪುಗಳನ್ನು ತಪ್ಪಿಸಿ, ಏಕೆಂದರೆ ಅವುಗಳು ಕಿರಿಕಿರಿಯನ್ನು ಉಂಟು ಮಾಡಬಹುದು. ನೀವು ಆರಾಮವಾಗಿರಲು ಸಡಲವಾದ ಕಾಟನ್ ಒಳ ಉಡುಪುಗಳನ್ನು ಬಳಸಿ. ರಕ್ತಹೀನತೆಯನ್ನು ತಡೆಗಟ್ಟಲು ಕಬ್ಬಿಣಾಂಶವಿರುವ ಆಹಾರವನ್ನು ಸೇವಿಸಿ. ಆಹಾರದಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ, ಮೂಲಂಗಿ, ಪಪಾಯ, ಸೇಬು, ದಾಳಂಬೆ ಮತ್ತು ದ್ರಾಕ್ಷಿಗಳಂತಹ ಪೌಷ್ಟಿಕ ಆಹಾರಗಳನ್ನು ಸೇರಿಸಿ. ಇದರ ಜೊತೆಗೆ ಹೆಚ್ಚಗಿನ ನೀರನ್ನು ಕುಡಿಯಿರಿ. ಅತಿಯಾದ ರಕ್ತಸ್ರಾವವಾದರೆ ಅಥವಾ ದೀರ್ಘಕಾಲದವರೆಗೂ ಮುಂದುವರೆದರೆ ಅದನ್ನು ನಿರ್ಲಕ್ಷಿಸಬೇಡಿ. ವೈದ್ಯರನ್ನು ಭೇಟಿ ಮಾಡಿ ಮತ್ತು ಪರೀಕ್ಷಿಸಿಕೊಳ್ಳಿ. ನಿಮ್ಮ ಆರೋಗ್ಯವು ಅತ್ಯಂತ ಮುಖ್ಯವಾದದ್ದು ಮತ್ತು ಮೊದಲೇ ಕಾಳಜಿ ವಹಿಸುವುದರಿಂದ ದೊಡ್ಡ ಸಮಸ್ಯೆಗಳನ್ನು ತಡೆಯಬಹುದು.